ಸೊ ಹಾಯ್, ನೀವೇನಾದರೂ ಇನ್ಸ್ಟಾಗ್ರಾಮ್ ಅಥವಾ ಟ್ವಿಟ್ಟರ್ ಈ ಥರ ಯೂಸ್ ಮಾಡ್ತಿದ್ರೆ ನೀವು ತುಂಬ ಜನ ಕ್ಲಬ್ ಹೌಸ್ ಬಗ್ಗೆ ಮಾತಾಡೋದನ್ನು ಕೇಳಿರ್ತೀರ. ತುಂಬ ಜನ ಸೆಲೆಬ್ರಿಟೀಸ್ ಯೂಸ್ ಮಾಡ್ತಿದ್ದಾರೆ, ತುಂಬ ಜನ ಫ್ರೆಂಡ್ಸ್ ಯೂಸ್ ಮಾಡ್ತಿದ್ದಾರೆ. ಸೊ ಈ ವಿಡಿಯೋದಲ್ಲಿ ಬೇಸಿಕಲಿ ಕ್ಲಬ್ ಹೌಸ್ ಅಂದರೆ ಏನು, ಕ್ಲಬ್ ಹೌಸನ್ನು ಹೇಗೆ ಯೂಸ್ ಮಾಡ್ತಾರೆ, ಹಾಗೆ ಕ್ಲಬ್ ಹೌಸನ್ನು ಹೇಗೆ ಜಾಯ್ನ್ ಆಗೋದು ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಓಕೆ, ಸೊ ಮೊದಲನೇದಾಗಿ ಈ ಕ್ಲಬ್ ಹೌಸ್ ಅಂದರೆ ಏನು. ಸೊ ಇವಾಗ ನೀವು ಝೂಮ್ ಬಗ್ಗೆ ಕೇಳಿರ್ತೀರ. ಝೂಮ್ನಲ್ಲಿ ಏನಾಗುತ್ತೆ, ಒಂದಿಬ್ಬರು ಅಥವಾ ಮೂವರು ಜನ ಮಾಡ್ರೇಟರ್ಸ್ ಇರ್ತಾರೆ, ನಿಮ್ಮ ಲೆಕ್ಚರರ್ಸ್ ಆಗಲಿ ಅಥವಾ ಬೇರೆ ಸ್ಟೂಡೆಂಟ್ಸ್ ಇರ್ತಾರೆ. ಅವರು ಮಾತಾಡ್ತಾ ಇರ್ತಾರೆ, ಅವರು ಟೀಚ್ ಮಾಡ್ತಾ ಇರ್ತಾರೆ. ಆ್ಯಂಡ್ ಮಿಕ್ಕಿದೆಲ್ಲ ಸ್ಟೂಡೆಂಟ್ಸ್ ಏನಿರುತ್ತೆ ಅವರು ಮ್ಯೂಟ್ ಮಾಡಿಕೊಂಡು ಅವ್ರು ಮಾತಾಡೋದನ್ನು ಕೇಳ್ತಾ ಇರ್ತಾರೆ. ಆ್ಯಂಡ್ ಅದೇ ಏನಿದೆ ಕ್ಲಬ್ ಹೌಸ್ನಲ್ಲೂ ಆಗುತ್ತೆ. ಆದರೆ ಝೂಮ್ನಲ್ಲಿ ನೀವು ಹೇಗೆ ಎಲ್ಲರೂ ವೀಡಿಯೋ ನೋಡ್ಬೋದು, ಯಾರ್ಯಾರು ಏನು ಮಾಡ್ತಿರ್ತಾರೆ ಅಂತ ನೋಡ್ಬೋದು. ಕ್ಲಬ್ ಹೌಸ್ನಲ್ಲಿ ಬರೀ ಆಡಿಯೋ ಮಾತ್ರ ಕೇಳಿಸುತ್ತೆ. ಇನ್ನೊಂದು ಏನಂದರೆ ಝೂಮ್ ಒಳಗೆ ಎಲ್ಲ ಕಾನ್ಫರೆನ್ಸ್ ಕಾಲ್ಗಳು ಪ್ರೈವೇಟ್ ಆಗಿರುತ್ತೆ. ಸೊ ನೀವೇನಾದರೂ ನಿಮ್ಮ ಕಾಲೇಜ್ ಕಾಲ್ ಆಗಲಿ ಅಥವಾ ವರ್ಕ್ ರಿಲೇಟೆಡ್ ಕಾಲಲ್ಲಿ ಅದನ್ನು ಜಾಯ್ನ್ ಆಗಬೇಕಂದ್ರೆ ನಿಮಗೆ ಆ ಇನ್ವೈಟ್ ಲಿಂಕ್ ಬೇಕಾಗುತ್ತೆ. ಆ್ಯಂಡ್ ಆ ಇನ್ವೈಟ್ ಲಿಂಕ್ ಯಾರ್ಯಾರ ಹತ್ರ ಇರುತ್ತೆ ಅವ್ರು ಮಾತ್ರ ಆ ಕಾನ್ಫರೆನ್ಸ್ ಕಾಲನ್ನು ಜಾಯ್ನ್ ಆಗ್ಬೋದು. ಆದರೆ ಕ್ಲಬ್ ಹೌಸಲ್ಲಿ ಆ ಥರ ಅಲ್ಲ. ನೀವೇನಾದರೂ ಒಂದು ಪಬ್ಲಿಕ್ ರೂಮನ್ನು ಕ್ರಿಯೇಟ್ ಮಾಡಿದರೆ ಯಾರು ಬೇಕಾದರೂ ಆ ರೂಮನ್ನು ನೋಡ್ಬೋದು. ಆ್ಯಂಡ್ ಅವ್ರಿಗೆ ಇಂಟ್ರೆಸ್ಟ್ ಇದ್ದರೆ ಆ ರೂಮನ್ನು ಜಾಯ್ನ್ ಕೂಡ ಆಗ್ಬೋದು. ಓಕೆ, ಸೊ ಇವಾಗ ಕ್ಲಬ್ ಹೌಸನ್ನು ಯೂಸ್ ಹೇಗೆ ಮಾಡೋದು. ಸೊ ನೀವು ಕ್ಲಬ್ ಹೌಸ್ ಆ್ಯಪನ್ನು ಓಪನ್ ಮಾಡಿದ ತಕ್ಷಣ ನಿಮಗೆ ಸಾಕಷ್ಟು ರೂಮ್ಗಳು ಕಾಣುತ್ತೆ. ಈ ರೂಮ್ಗಳು ಏನಪ್ಪ ಅಂತಂದರೆ, ನೀವು ಮೊದಲನೇ ಸಲ ಯಾವಾಗ ಸೈನಪ್ ಮಾಡ್ತಿರ್ತೀರ ಆವಾಗ ನಿಮಗೆ ಇಂಟ್ರೆಸ್ಟ್ಗಳು ಕೇಳುತ್ತೆ. ಆ ಇಂಟ್ರೆಸ್ಟಲ್ಲಿ ನೀವು ಏನು ಸೆಲೆಕ್ಟ್ ಮಾಡಿರ್ತೀರ, ಲೈಕ್ ನೀವು ಸ್ಪೋರ್ಟ್ಸ್ ಸೆಲೆಕ್ಟ್ ಮಾಡಿರ್ಬೋದು, ಟೆಕ್ ಅಂತ ಸೆಲೆಕ್ಟ್ ಮಾಡಿರ್ಬೋದು, ಫುಟ್ಬಾಲ್ ಸೆಲೆಕ್ಟ್ ಮಾಡಿರ್ಬೋದು, ಕ್ರಿಕೆಟ್ ಸೆಲೆಕ್ಟ್ ಮಾಡಿರ್ಬೋದು. ಸೊ ನೀವು ಈ ಥರ ಯಾವ್ಯಾವುದು ಇಂಟ್ರೆಸ್ಟನ್ನು ಸೆಲೆಕ್ಟ್ ಮಾಡಿರ್ತೀರ ಅದೇ ಇಂಟ್ರೆಸ್ಟ್ಗಳ ಬೇಸ್ಡ್ ಮೇಲೆ ಇಲ್ಲಿ ರೂಮ್ಸ್ಗಳು ಸಿಗುತ್ತೆ. ಸೊ ನೀವು ಸ್ಪೋರ್ಟ್ಸ್ ಅಂತ ಸೆಲೆಕ್ಟ್ ಮಾಡಿದರೆ ಇಲ್ಲಿ ಕ್ರಿಕೆಟ್, ಫುಟ್ಬಾಲ್ ಅಂತ ಏನಾದರೂ ಇರ್ಬೋದು. ಮಾರ್ಕೆಟಿಂಗ್ ಸೆಲೆಕ್ಟ್ ಮಾಡಿದರೆ ಮಾರ್ಕೆಟಿಂಗ್ ಬಗ್ಗೆ ಇರ್ಬೋದು. ಆ್ಯಂಡ್ ಇಲ್ಲಿ ಟೈಟಲ್ ಕಾಣಿಸುತ್ತೆ ನಿಮಗೆ. ಟೈಟಲ್ ಮೇಲೆ ಏನು ಹಾಕಿರ್ತಾರೆ, ಲೈಕ್ ಕ್ರಿಪ್ಟೋ ಕರೆನ್ಸಿ, ಟೆಕ್ನಾಲಜಿ, ಬ್ಲಾಕ್ ಚೈನ್ ಅಥವಾ ಕನ್ನಡದಲ್ಲಿ ಯಾವುದೇ ಒಂದು ಟೈಟಲ್ ಇದ್ದರೆ ಅದ್ರ ಬಗ್ಗೆನೇ ಆ ರೂಮ್ ಇರುತ್ತೆ. ಆ್ಯಂಡ್ ಅದ್ರ ಬಗ್ಗೆನೇ ಒಳಗಡೆ ಮಾತಾಡ್ತಾ ಇರ್ತಾರೆ. ಸೊ ನಿಮ್ಗೆ ಯಾವ ರೂಮ್ ಇಲ್ಲಿ ಇಷ್ಟ ಆಗುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಒಳಗಡೆ ಏನು ಕನ್ವರ್ಸೇಷನ್ ಮಾತಾಡ್ತಾ ಇರ್ತಾರೆ ಅದರೊಳಗೆ ನೀವು ಭಾಗವಹಿಸ್ಬೋದು. ನೀವು ರೂಮ್ ಜಾಯ್ನ್ ಆದ ತಕ್ಷಣ ಒಳಗಡೆ ಏನು ಮಾತಾಡ್ತಾ ಇದ್ದಾರೆ ಅಂತ ಕೇಳ್ಬೋದು. ಆ್ಯಂಡ್ ಇಲ್ಲಿ ಮೇಲ್ಗಡೆ ಏನು ಹೆಸರುಗಳು ಕಾಣ್ತಾ ಇರುತ್ತೆ ಅವರಿಗೆ ಮಾತಾಡೋ ಪರ್ಮಿಷನ್ ಇದೆ ಅಂತ ಅರ್ಥ. ಆ್ಯಂಡ್ ಕೆಳಗಡೆ ಅದರ್ಸ್ ಇನ್ ದ ರೂಮ್ ಅಂತ ಏನು ಹೆಸರುಗಳಿರುತ್ತೆ ನಿಮ್ಮ ಹೆಸರು ಕೂಡ ಅಲ್ಲೇ ಇರ್ಬೋದು. ಅವರಿಗೆ ಇನ್ನೂ ಮಾತಾಡೋ ಪರ್ಮಿಷನ್ ಇಲ್ವಾ ಅಥವಾ ಮಾತಾಡೋ ಇಚ್ಛೆ ಇಲ್ಲ ಅಂತ ಹೇಳಿ ಅರ್ಥ. ನಿಮಗೇನಾದರೂ ಈ ಕನ್ವರ್ಸೇಷನಲ್ಲಿ ಭಾಗವಹಿಸಬೇಕು, ನೀವು ಕೂಡ ಮಾತಾಡಬೇಕು ಅಂತ ಅನಿಸಿದರೆ ಕೆಳಗಡೆ ರೈಟ್ ಅಲ್ಲಿ ನಿಮಗೆ ಒಂದು ಕೈ ಸಿಂಬಲ್ ಇರುತ್ತೆ. ಅದರ ಮೇಲೆ ಕ್ಲಿಕ್ ಮಾಡಿದರೆ ನೀವು ಕೈ ಎತ್ತಿದ್ದೀರಿ ಅಂತ ಅರ್ಥ. ಅಂದರೆ ನಿಮಗೂ ಕೂಡ ಮಾತಾಡೋ ಇಚ್ಛೆ ಇದೆ ಅಂತ ಅರ್ಥ. ಸೊ ಅದೇನಿದೆ ಮಾಡ್ರೇಟರ್ಸ್ ಅಂದರೆ ಆ ರೂಮ್ ಕ್ರಿಯೇಟ್ ಮಾಡಿದವ್ರು ಏನಿರ್ತಾರೆ ಅವ್ರ ಹತ್ರ ಹೋಗಿರುತ್ತೆ. ಆ್ಯಂಡ್ ಆವಾಗ ಅವರು ನಿಮಗೆ ಪರ್ಮಿಷನ್ ಕೊಡ್ತಾರೆ ಮಾತಾಡೋದಕ್ಕೆ. ಆವಾಗ ನೀವು ಮೈಕನ್ನು ಆಫ್ ಅಥವಾ ಆನ್ ಮಾಡಿ ನೀವು ಕೂಡ ಮಾತಾಡ್ಬೋದು. ನಿಮಗೆ ಏನಾದರೂ ಬೇಕಾದರೆ ಮಾತಾಡಬೇಕಾದ್ರೆ ಮಾತಾಡ್ಬೋದು. ಅಥವಾ ನಿಮಗೇನಾದರೂ ಮಾತಾಡೋದಿಲ್ಲ, ಈ ರೂಮ್ ಬಿಟ್ಟು ಹೋಗೋದಿದೆ ಅಂತಂದರೆ ಕೊನೆಯಲ್ಲಿ ಕೆಳಗಡೆ ಲೆಫ್ಟಲ್ಲಿ ಲೀವ್ ಕ್ವೈಟ್ಲಿ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ ಈ ರೂಮನ್ನು ಬಿಟ್ಟು ಬೇರೆ ರೂಮ್ಗಳನ್ನು ನೀವು ಬ್ರೌಸ್ ಮಾಡ್ಬೋದು. ಈ ರೂಮ್ಗಳ ಥರ ನೀವು ಕೂಡ ನಿಮ್ಮದೇ ಆದಂಥ ಒಂದು ರೂಮ್ ಕ್ರಿಯೇಟ್ ಮಾಡಬೇಕಂತಂದರೆ ಹೋಮ್ ಪೇಜ್ ಒಳಗೆ ಇಲ್ಲಿ ಸ್ಟಾರ್ಟ್ ಎ ರೂಮ್ ಅಂತ ಇರುತ್ತೆ. ಕೆಳಗಡೆ ಗ್ರೀನಲ್ಲಿದೆ ಆಪ್ಷನ್, ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ ನಿಮ್ಗೆ 3 ಆಪ್ಷನ್ ಇರುತ್ತೆ. ಓಪನ್ ಅಂತಂದರೆ ಈ ರೂಮ್ ಪಬ್ಲಿಕ್ ಆಗುತ್ತೆ, ಯಾರು ಬೇಕಾದರೂ ಈ ರೂಮನ್ನು ನೋಡ್ಬೋದು, ಯಾರು ಬೇಕಾದರೂ ಈ ರೂಮನ್ನು ಜಾಯ್ನ್ ಆಗ್ಬೋದು. ಸೋಷಲ್ ಅಂತ ಅಂದರೆ ನೀವು ಯಾರ್ಯಾರನ್ನು ಫಾಲೋ ಮಾಡ್ತೀರಾ ಅವ್ರು ಮಾತ್ರ ಈ ರೂಮನ್ನು ಜಾಯ್ನ್ ಆಗ್ಬೋದು. ಕ್ಲೋಸ್ಡ್ ಅಂದರೆ ಒಂಥರ ಪ್ರೈವೇಟ್ ಝೂಮ್ ಥರ, ನೀವು ಯಾರ್ಯಾರನ್ನು ಸೆಲೆಕ್ಟ್ ಮಾಡ್ತೀರಾ ಅಥವಾ ಯಾರ್ಯಾರನ್ನು ಇನ್ವೈಟ್ ಮಾಡ್ತೀರಾ ಈ ರೂಮ್ನ ಜಾಯ್ನ್ ಆಗೋಕ್ಕೆ, ಅದನ್ನು ಬಿಟ್ಟು ಬೇರೆ ಯಾರೂ ಈ ರೂಮನ್ನು ನೋಡೋದಿಲ್ಲ ಅಥವಾ ಈ ರೂಮನ್ನು ಯಾರೂ ಜಾಯ್ನ್ ಆಗೋ ಆಗಿಲ್ಲ. ಸೊ ನಾನಿವಾಗ ಕ್ಲೋಸ್ಡ್ ಅಂತ ಸೆಲೆಕ್ಟ್ ಮಾಡ್ತೀನಿ. ಚೂಸ್ ಪೀಪಲ್ ಮೇಲೆ ಕ್ಲಿಕ್ ಮಾಡ್ತೀನಿ. ಇವಾಗ ನಿಮಗೆ ಯಾವ ಫ್ರೆಂಡ್ಸ್ ನಿಮಗೆ ಈ ರೂಮಲ್ಲಿ ಬೇಕು ಅವರನ್ನು ಈ ಥರ ಸೆಲೆಕ್ಟ್ ಮಾಡ್ಬೋದು. ಡನ್ ಮಾಡ್ತೀನಿ. ಆ್ಯಂಡ್ ಲೆಟ್ಸ್ ಗೋ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ಇವಾಗ ರೂಮ್ ಕ್ರಿಯೇಟ್ ಆದ ತಕ್ಷಣ ನಿಮ್ಮ ಫ್ರೆಂಡ್ಸ್ ಏನಿದೆ ಅವ್ರು ಜಾಯ್ನ್ ಆಗೋಕ್ಕೆ ನೀವು ವೇಟ್ ಮಾಡ್ಬೋದು. ಅಥವಾ ಇಲ್ಲಿ ಪ್ಲಸ್ ಬಟನ್ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡಿ ನಿಮಗೆ ಬೇರೆ ಯಾರಾದರೂ ಫ್ರೆಂಡ್ಸನ್ನು ಆ್ಯಡ್ ಮಾಡೋ ಇಚ್ಛೆ ಇದ್ದರೆ ಅವರನ್ನು ಸೆಲೆಕ್ಟ್ ಮಾಡಿ ಮತ್ತು ಇದನ್ನು ಆ್ಯಡ್ ಮಾಡ್ಬೋದು. ಅಥವಾ ಈ ರೂಮನ್ನು ನಿಮಗೆ ಬಿಡೋದಿದ್ದರೆ ಲೀವ್ ಕ್ವೈಟ್ಲಿ ಮೇಲೆ ಕ್ಲಿಕ್ ಮಾಡಿ ನೀವು ಈ ರೂಮನ್ನು ಬಿಟ್ಟು ಹೊರಗಡೆ ಹೋಗ್ಬೋದು. ಅಥವಾ ಈ ರೂಮನ್ನು ಕಂಪ್ಲೀಟಾಗಿ ಕ್ಲೋಸ್ ಮಾಡೋ ಇಚ್ಛೆ ಇದ್ದರೆ ಇಲ್ಲಿ ಆಪ್ಷನ್ ಮೇಲೆ ಹೋಗಿ ಕ್ಲೋಸ್ ರೂಮ್ ಅಂತ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಈ ರೂಮ್ ಏನಿದೆ ಕಂಪ್ಲೀಟಾಗಿ ಕ್ಲೋಸ್ ಆಗೋಗುತ್ತೆ. ಸೊ ಟಾಪ್ ರೈಟಲ್ಲಿ ನಿಮಗೆ ನಿಮ್ಮ ಪ್ರೊಫೈಲ್ ಕಾಣುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ನೀವು ಫಸ್ಟ್ ಆಫ್ ಆಲ್ ನಿಮ್ಮ ಪ್ರೊಫೈಲ್ ಪಿಕ್ಚರ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಪ್ರೊಫೈಲ್ ಪಿಕ್ಚರನ್ನು ಚೇಂಜ್ ಮಾಡ್ಬೋದು. ಆ್ಯಂಡ್ ಫಾಲೋವರ್ಸ್ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಯಾರ್ಯಾರು ನಿಮ್ಗೆ ಫಾಲೋ ಮಾಡ್ತಾರೆ ಅಂತ ನೋಡ್ಬೋದು. ಫಾಲೋಯಿಂಗ್ ಮೇಲೆ ಕ್ಲಿಕ್ ಮಾಡಿದರೆ ನೀವು ಯಾರ್ಯಾರಿಗೆ ಫಾಲೋ ಮಾಡ್ತೀರಾ ಅಂತ ನೋಡ್ಬೋದು. ಇಲ್ಲಿ ಬಾಯೋ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಇನ್ಸ್ಟಾಗ್ರಾಮಲ್ಲಿ ಬೇಸಿಕಲಿ ನೀವು ಹೇಗೆ ಬಾಯೋ ಅಪ್ಡೇಟ್ ಮಾಡ್ತೀರಾ ಆ ಥರ ಬಾಯೋ ಇಡ್ಬೋದು. ಸೊ ಲಾಂಗ್ ನಿಮ್ಮ ಬಗ್ಗೆ ಬರಿಬೋದು, ನೀವು ಏನು ಮಾಡ್ತೀರಾ ಅದ್ರ ಬಗ್ಗೆ ಬರಿಬೋದು, ಏನು ಬೇಕಾದರೂ ಬರಿಬೋದು. ಆ್ಯಂಡ್ ಕೆಳಗಡೆ ಆ್ಯಡ್ ಟ್ವಿಟರ್ ಆ್ಯಂಡ್ ಆ್ಯಡ್ ಇನ್ಸ್ಟಾಗ್ರಾಮ್ ಅಂತ ಆಪ್ಷನ್ ಇದೆ. ಬೇಸಿಕಲಿ
ನಿಮ್ಮ ಇನ್ಸ್ಟಾಗ್ರಾಮನ್ನು ಮತ್ತು ನಿಮ್ಮ ಟ್ವಿಟ್ರನ್ನು ನೀವು ಕ್ಲಬ್ ಹೌಸ್ ಅಕೌಂಟ್ಗೆ ಲಿಂಕ್ ಮಾಡ್ಬೋದು. ನೀವು ಇದ್ರ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಪಾಸ್ವರ್ಡ್ ಏನಿದೆ, ಇನ್ಸ್ಟಾಗ್ರಾಮ್ ಪಾಸ್ವರ್ಡು ID ಎಲ್ಲ ಹಾಕ್ಬೇಕಾಗತ್ತೆ. ಸೊ ಅದನ್ನು ನೀವು ಮಾಡ್ಬೋದು. ಓಕೆ, ಸೊ ಇವಾಗ ಇನ್ವೈಟ್ ಬಗ್ಗೆ ಮಾತಾಡೋಣ. ಅಂದರೆ ನೀವೇನಾದರೂ ಕ್ಲಬ್ ಹೌಸಲ್ಲಿ ಆಲ್ರೆಡಿ ಇದ್ದರೆ ಬೇರೆಯವರನ್ನು ಹೇಗೆ ಇನ್ವೈಟ್ ಮಾಡ್ಬೋದು ಅಂತ ಹೇಳಿ. ಕ್ಲಬ್ ಹೌಸ್ ಏನಿದೆ ಡಿಫಾಲ್ಟ್ ಆಗಿ ನಿಮಗೆ ಬರೀ 5 ಇನ್ವೈಟ್ಸ್ ಕೊಡೋದು. ಅಂದರೆ 5 ಜನರನ್ನು ಮಾತ್ರ ನೀವೇನಿದೆ ಕ್ಲಬ್ ಹೌಸ್ಗೆ ಇನ್ವೈಟ್ ಮಾಡ್ಬೋದು. ಅದನ್ನು ಮಾಡೋದಕ್ಕೆ 2 ರೀತಿ ಇದೆ. ಮೊದಲನೇದಾಗಿ ಇಲ್ಲಿ ಮೇಲ್ ಬಾಕ್ಸ್ ಕಾಣ್ಬೋದು ನಿಮಗೆ ಟಾಪ್ ಮಿಡಲಲ್ಲಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಬೋದು. ಇಲ್ಲಿ ನೋಡ್ಬೋದು ಯು ಹ್ಯಾವ್ 3 ಇನ್ವೈಟ್ಸ್ ಅಂತ ಇದೆ. ಅಂದರೆ ನಾನು ಆಲ್ರೆಡಿ 2 ಜನನ ಇನ್ವೈಟ್ ಮಾಡಿದ್ದೀನಿ ಅಂತ ಅರ್ಥ. ಇಲ್ಲಿ ನಿಮಗೆ ಎಲ್ಲ ಕಾಂಟ್ಯಾಕ್ಟ್ಸ್ ಬರುತ್ತೆ, ನಿಮ್ಮ ಫೋನಲ್ಲಿರೋ ಕಾಂಟ್ಯಾಕ್ಟ್ಸ್ ಎಲ್ಲನ. ಸೊ ನೀವು ಯಾರಿಗೆ ಇನ್ವೈಟ್ ಕಳಿಸೋದಿದೆ ಅವ್ರ ಹೆಸರು ಬಾಜು ಇನ್ವೈಟ್ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ ನೀವು ಕ್ಲಬ್ ಹೌಸ್ ಇನ್ವೈಟ್ ಲಿಂಕ್ ಏನಿದೆ ಅವರಿಗೆ ಮೆಸೇಜ್ ಥ್ರೂ ಕಳಿಸ್ಬೋದು. ಆದರೆ ಏನಂದರೆ ನೀವು ಯಾರ ಹೆಸರು ಚೂಸ್ ಮಾಡಿರ್ತೀರ, ಅಂದರೆ ಯಾವ ಕಾಂಟ್ಯಾಕ್ಟ್ ನಂಬರ್ ಚೂಸ್ ಮಾಡಿರ್ತೀರ ಅದೇ ನಂಬರನ್ನು ಅವ್ರು ಯೂಸ್ ಮಾಡಿ ಲಾಗಿನ್ ಮಾಡಬೇಕಾಗತ್ತೆ ಇದನ್ನು ವರ್ಕ್ ಆಗಬೇಕು ಅಂತಂದರೆ. ಎರಡನೇದೇನಪ್ಪ ಅಂತಂದರೆ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಬೇಸಿಕಲಿ ನಿಮ್ಮ ಕಾಂಟ್ಯಾಕ್ಟ್ಸ್ ಅಲ್ಲಿ ಯಾರ್ಯಾರು ಫ್ರೆಂಡ್ಸ್ ಇದ್ದಾರೆ ಅವ್ರು ಏನಾದರೂ ಇನ್ವೈಟ್ ಇಲ್ಲದೆ ಕ್ಲಬ್ ಹೌಸನ್ನು ಜಾಯಿನ್ ಮಾಡೋಕ್ಕೆ ಟ್ರೈ ಮಾಡಿದರೆ ಇಲ್ಲಿ ನೋಟಿಫಿಕೇಷನ್ ಟ್ಯಾಬ್ ಏನೋ ಇದೆ ನಿಮಗೆ, ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ನಿಮ್ಮ ಫ್ರೆಂಡ್ ಹೆಸರು ಬರುತ್ತೆ, ನಿಮ್ಮ ಫ್ರೆಂಡು ಕ್ಲಬ್ ಹೌಸನ್ನು ಜಾಯಿನ್ ಆಗೋಕ್ಕೆ ಟ್ರೈ ಮಾಡ್ತಿದ್ದಾರೆ ಅಂತ. ಸೊ ಅಲ್ಲಿಂದ ಏನಿದೆ ನೀವು ಅವ್ರನ್ನ ಕ್ಲಬ್ ಹೌಸಲ್ಲಿಗೆ ಆಕ್ಸೆಪ್ಟ್ ಮಾಡ್ಬೋದು. ಅವಾಗ ಆಕ್ಸೆಪ್ಟ್ ಮಾಡಿದಾಗ ಅವರಿಗೆ ಮೆಸೇಜ್ ಹೋಗುತ್ತೆ, ಈ ಥರ ನೀವು ಅವ್ರನ್ನ ಆಕ್ಸೆಪ್ಟ್ ಮಾಡಿದ್ದೀರಾ, ನೀವು ಇವಾಗ ಕ್ಲಬ್ ಹೌಸನ್ನು ಜಾಯಿನ್ ಆಗ್ಬೋದು ಅಂತ. ಆ್ಯಂಡ್ ನಾವು ಎಲ್ಲರಿಗಿಂತ ಇಂಪಾರ್ಟೆಂಟ್ ವಿಷಯದ ಬಗ್ಗೆ ಮಾತಾಡೋಣ. ನೀವೇನಾದರೂ ಕ್ಲಬ್ ಹೌಸ್ ಇನ್ನೂ ಜಾಯಿನ್ ಆಗಿಲ್ಲ ಅಂತಂದರೆ ನೀವು ಹೇಗೆ ಕ್ಲಬ್ ಹೌಸನ್ನು ಜಾಯಿನ್ ಆಗ್ಬೋದು ಅಂತ. ಆ್ಯಂಡ್ ಇದನ್ನು ಮಾಡೋದಕ್ಕೆ 2 ರೀತಿ ಇದೆ. ಮೊದಲನೇದಾಗಿ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಕ್ಲಬ್ ಹೌಸ್ ಯೂಸ್ ಮಾಡ್ತಿದ್ದಾರೆ ಅಂತ ನಿಮಗೆ ಗೊತ್ತಿದ್ದರೆ ನೀವು ಅವ್ರಿಗೆ ನಿಮಗೆ ಇನ್ವೈಟ್ ಲಿಂಕ್ ಕಳಿಸಿ ಅಂತ ಹೇಳ್ಬೋದು. ಸೊ ಎರಡನೇ ರೀತಿ ಏನಪ್ಪ ಅಂತಂದರೆ ನೀವು ಡೈರೆಕ್ಟಾಗಿ ಪ್ಲೇಸ್ಟೋರ್ಗೆ ಹೋಗಿ ಕ್ಲಬ್ ಹೌಸ್ ಅಂತ ಟೈಪ್ ಮಾಡಿದರೆ ನಿಮ್ಗೆ ಅಲ್ಲಿ ಕ್ಲಬ್ ಹೌಸ್ ಆ್ಯಪ್ ಸಿಕ್ಬಿಡುತ್ತೆ. ಸೊ ಅಲ್ಲಿಂದ ನೀವು ಕ್ಲಬ್ ಹೌಸನ್ನು ಇನ್ಸ್ಟಾಲ್ ಮಾಡಿ ಓಪನ್ ಮಾಡಿ ನಿಮ್ಮ ನಂಬರನ್ನು ಟೈಪ್ ಮಾಡಿ OTP ಎಲ್ಲ ಹಾಕಿ ನಿಮ್ಮ ನಂಬರನ್ನು ವೆರಿಫೈ ಮಾಡಿದ ತಕ್ಷಣ ನಿಮ್ಮ ಅಕೌಂಟ್ ಕ್ರಿಯೇಟ್ ಆಗುತ್ತೆ. ಆದರೆ ನೀವು ಕ್ಲಬ್ ಹೌಸ್ ಆ್ಯಪನ್ನು ಇನ್ನೂ ಯೂಸ್ ಮಾಡೋಕ್ಕಾಗಲ್ಲ. ಸೊ ನಿಮ್ಮ ಫ್ರೆಂಡ್ಸ್ ಯಾರ್ಯಾರು ಕ್ಲಬ್ ಹೌಸ್ ಯೂಸ್ ಮಾಡ್ತಾ ಇರ್ತಾರೆ ಆ್ಯಂಡ್ ಅವ್ರ ಹತ್ರ ನಿಮ್ಮ ನಂಬರ್ ಇದ್ದರೆ ಅವ್ರಿಗೇನಿದೆ ಕ್ಲಬ್ ಹೌಸಲ್ಲಿ ನೋಟಿಫಿಕೇಷನ್ ಹೋಗುತ್ತೆ, ಈ ಥರ ನಿಮ್ಮ ಫ್ರೆಂಡ್ ಕ್ಲಬ್ ಹೌಸಲ್ಲಿ ಎಂಟರ್ ಆಗೋಕ್ಕೆ ಟ್ರೈ ಮಾಡ್ತಾ ಇದ್ದಾನೆ, ಅವನನ್ನು ಆಕ್ಸೆಪ್ಟ್ ಮಾಡ್ಬೋದಾ ಅಥವಾ ರಿಜೆಕ್ಟ್ ಮಾಡಿ ಅಂತ. ಸೊ ನಿಮ್ಮ ಫ್ರೆಂಡ್ ಯಾರಾದರೂ ಅಲ್ಲಿಂದ ಆಕ್ಸೆಪ್ಟ್ ಮಾಡಿದರೆ ನಿಮಗೆ ಮೆಸೇಜ್ ಬಂದುಬಿಡುತ್ತೆ, ನಿಮ್ಮ ಫ್ರೆಂಡ್ ಈ ಥರ ಆಕ್ಸೆಪ್ಟ್ ಮಾಡಿದ್ದಾರೆ, ನೀವು ಈಗ ಕ್ಲಬ್ ಹೌಸ್ ಯೂಸ್ ಮಾಡ್ಬೋದು ಅಂತ. ಸೊ ನೀವು ಮತ್ತೊಮ್ಮೆ ಕ್ಲಬ್ ಹೌಸನ್ನು ಯೂಸ್ ಮಾಡಿ ಲಾಗಿನ್ ಮಾಡಿದ ತಕ್ಷಣ ನಿಮ್ಮ ಅಕೌಂಟ್ ಏನಿದೆ ರೆಡಿ ಆಗಿಬಿಡುತ್ತೆ. ಸೊ ನೀವು ಮೊದಲನೇ ರೀತಿ ಆದರೂ ಯೂಸ್ ಮಾಡ್ಬೋದು. ನಿಮ್ಮ ಫ್ರೆಂಡ್ ನಿಮ್ಗೆ ಗೊತ್ತಿದ್ದರೆ ನೀವು ನಿಮ್ಮ ಫ್ರೆಂಡ್ಗೆ ಹೇಳಿ ಇನ್ವೈಟ್ ಲಿಂಕ್ ತೊಗೋಬೋದು. ಅಥವಾ ನಿಮಗೆ ಯಾರು ಫ್ರೆಂಡ್ಸ್ ಗೊತ್ತಿಲ್ಲ ಕ್ಲಬ್ ಹೌಸ್ ಯೂಸ್ ಮಾಡೋರು ಅಂತಂದರೆ ಡೈರೆಕ್ಟ್ ಪ್ಲೇಸ್ಟೋರ್ಗೆ ಹೋಗಿ ಆ್ಯಪ್ ಇನ್ಸ್ಟಾಲ್ ಮಾಡಿ ಲಾಗಿನ್ ಮಾಡಿದರೆ ಸಾಕು. ನಿಮ್ಮ ಫ್ರೆಂಡ್ಸ್ ಯಾರ್ಯಾರು ಯೂಸ್ ಮಾಡ್ತಾ ಇರ್ತಾರೆ ಅವರಿಗೆ ನೋಟಿಫಿಕೇಷನ್ ಹೋಗುತ್ತೆ ಆ್ಯಂಡ್ ಅವರು ಅಲ್ಲಿಂದ ಆಕ್ಸೆಪ್ಟ್ ಮಾಡ್ಬೋದು. ಓಕೆ, ಸೊ ನಿಮಗೆ ಒಂದು ಡೌಟ್ ಬರ್ತಿರ್ಬೋದು, ಯಾಕೆ ಈ ಥರ ಇನ್ವೈಟ್ ಥರ ಮಾಡ್ತಾರೆ, ಯಾಕೆ ಫೇಸ್ಬುಕ್ ಥರ ನಾವು ಹೋಗಿ ಜಾಯ್ನ್ ಆಗೋಕ್ಕಾಗಲ್ಲ, ಬೇರೆಯವ್ರು ಯಾಕೆ ಇನ್ವೈಟ್ ಮಾಡ್ಬೋದು ಅಂತ ಡೌಟ್ ಬರ್ತಿರ್ಬೋದು. ಸೊ ಇದಕ್ಕೆ ಕಾರಣ ಏನಂತ ಅಂದರೆ ಈಗ ಯಾವುದಾದ್ರೂ ಹೊಸ ಇಂಟ್ರೆಸ್ಟಿಂಗ್ ಆ್ಯಪ್ ಬಂದಾಗ ತುಂಬ ಜನ ಜಾಯ್ನ್ ಆಗೋಕ್ಕೆ ಟ್ರೈ ಮಾಡ್ತಾರೆ. ಈಗ ನೋಡಿರ್ಬೋದು, ಸಿಗ್ನಲ್ ಆ್ಯಪ್ ನೋಡಿರ್ಬೋದು, ಇದೇ ಥರ ಸಾಕಷ್ಟು ಆ್ಯಪ್ಗಳು ಬಂದಿವೆ. ಸೊ ಇದರಿಂದ ಏನಾಗುತ್ತೆ ಅಂದರೆ ಆ ಆ್ಯಪ್ದವರು ಓನರ್ ಏನಿರ್ತಾರೆ ಇಷ್ಟು ಜನ ಸಡನ್ನಾಗಿ ಬರೋದು ಎಕ್ಸ್ಪೆಕ್ಟ್ ಮಾಡ್ತಿರಲಿಲ್ಲ. ಸೊ ಇದರಿಂದ ಸರ್ವರ್ ಇಶ್ಯೂ ಆಗ್ಬೋದು, ಸರ್ವರ್ ಡೌನ್ ಆಗೋ ಇಶ್ಯೂ ಆಗ್ಬೋದು, ಈ ಥರ ಸಾಕಷ್ಟು ಪ್ರಾಬ್ಲಮ್ಗಳು ಬರುತ್ತೆ. ನಿಮ್ಮ ರಿಸಲ್ಟ್ ನೋಡುವಾಗ ವೆಬ್ಸೈಟ್ ನೋಡ್ತಿರ್ಬೋದು, ಆ ವರ್ಷ ಪೂರ್ತಿ ಆ ವೆಬ್ಸೈಟ್ ಚೆನ್ನಾಗೇ ನಡೀತಾ ಇರುತ್ತೆ. ಆದರೆ ರಿಸಲ್ಟ್ ಬಂದಾಗ ತುಂಬ ಜನ ಆ ವೆಬ್ಸೈಟ್ಗೆ ಹೋಗ್ತಾರೆ ರಿಸಲ್ಟ್ ನೋಡೋದಕ್ಕೆ ಅಂತ. ಅದ್ರ ಕಾರಣದಿಂದ ಆ ವೆಬ್ಸೈಟೇ ಡೌನ್ ಆಗಿ ಹೋಗುತ್ತೆ. ಆ್ಯಂಡ್ ಈ ಥರದ ಪ್ರಾಬ್ಲಮ್ಸನ್ನು ಅವಾಯ್ಡ್ ಮಾಡೋದಕ್ಕೆ ಇನ್ವೈಟ್ ಲಿಮಿಟನ್ನು ಮಾಡ್ತಾರೆ. ಅಂದರೆ ಕಮ್ಮಿ ತುಂಬ ನಿಧಾನವಾಗಿ ಜನ ಬರ್ಬೋದು ಅಂತ. ಯಾವಾಗ ಅವ್ರು ಇನ್ಫ್ರಾಸ್ಟ್ರಕ್ಚರನ್ನು ರೆಡಿ ಮಾಡ್ತಾರೆ, ಯಾವಾಗ ಅವರು ಶೋರ್ ಆಗ್ತಾರೆ ಎಷ್ಟು ಜನ ಬಂದರೂ ಕೂಡ ನಾವು ಮ್ಯಾನೇಜ್ ಮಾಡ್ಬೋದು ಅಂತ, ಆವಾಗ ಏನಿದೆ ಅವರು ಓಪನ್ ಆಗಿ ಜಾಯ್ನ್ ಆಗೋಕ್ಕೆ ಅಲೋ ಮಾಡ್ತಾರೆ. ಸೊ ದ್ಯಾಟ್ಸ್ ಇಟ್. ಇವಾಗ ನೀವು ಕ್ಲಬ್ ಹೌಸ್ ಅಕೌಂಟನ್ನು ಯೂಸ್ ಮಾಡ್ಬೋದು, ಹೇಗೆ ಇನ್ವೈಟ್ ಕಳಿಸ್ಬೋದು, ಹೇಗೆ ಇನ್ವೈಟ್ ತೊಗೋಬೋದು ಅಂತ ಅರ್ಥ ಆಗಿರುತ್ತೆ ಅಂತ ಅನ್ಕೋತೀನಿ. ನಿಮ್ಗೆ ಏನಾದರೂ ಬೇರೆ ಡೌಟ್ ಇದ್ದರೆ ನೀವು ಕಮೆಂಟ್ ಸೆಕ್ಷನಲ್ಲಿ ಹಾಕ್ಬೋದು. ಬಾಯ್.